ನಮಸ್ಕಾರ ವೀಕ್ಷಕರೇ, GM ಪ್ರೆಸೆಂಟ್ಸ್ ಮಾಡರ್ನ್ ಹೋಮ್ಸ್ ಫಾರ್ ಬೆಟರ್ ಲಿವಿಂಗ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಮನೆಯ ವಿನ್ಯಾಸದ ಬಗ್ಗೆ, ನವೀಕರಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಮೊದಲಿಗೆ ನಾವು ಮನೆ ಅಂತ ಅಂದರೆ ನಾವೇನಂತ ಅಂದ್ಕೊಳ್ತೀವಿ, ಎಲ್ಲ ಗೋಜಲಿನಿಂದ ದೂರ ಉಳಿಯುವಂತಹ ಜಾಗ. ಎಲ್ಲೇ ಹೋದರೂ ಕೂಡ ಮತ್ತೆ ಮತ್ತೆ ಬಯಸೋದು ಮನೆಯನ್ನು. ಹಾಗಾದರೆ ಮನೆ ಹೇಗಿರಬೇಕು ಅಂತ ಕೂಡ ಯೋಚನೆ ಮಾಡ್ತೀವಲ್ವಾ? ಎಷ್ಟೋ ಜನರಿಗೆ ನಮ್ಮ ಹಳೆ ವಿನ್ಯಾಸ ಮತ್ತು ಪೀಠೋಪಕರಣಗಳ ಮಧ್ಯೆ ಜೀವನವನ್ನು ಸಾಗಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾದರೆ ಏನು ಮಾಡಬೇಕಾಗುತ್ತೆ? ಇವತ್ತಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ವಿಶೇಷ ವಿನ್ಯಾಸದ ಮೂಲಕ ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅಂತ ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಹೌದಲ್ವಾ? ಹೊಸ ತಂತ್ರಜ್ಞಾನ ಇರಬಹುದು, ಜೊತೆಗೆ ಆಧುನಿಕತೆಯಿಂದ ನಾವು ಯಾವ ರೀತಿ ಮನೆಯ ಮಾರ್ಪಾಡುಗಳನ್ನು ಮಾಡಬಹುದು, ಇವೆಲ್ಲ ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ವಾಸ್ತುಶಿಲ್ಪಿಗಳಾದ ರೋಶಿನಿ ಅವರಿದ್ದಾರೆ. ಬನ್ನಿ, ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ. ನಮಸ್ತೆ. ಹಾಗೂ ನಿಖಿಲ್ ಕೂಡ ಇದ್ದಾರೆ. ವೆಲ್ಕಮ್ ಟು ದ ಶೋ. ಹಾಯ್ ಮೋಹಿತಾ, ವೆಲ್ಕಮ್ ಟು ದ ಶೋ. ನಮಸ್ತೆ. ರೋಶಿನಿ, ಮೊದಲಿಗೆ ನಮ್ಮ ಜನರು ಇವತ್ತಿನ ಒಂದು ಕಾಲಕ್ಕೆ ತಕ್ಕಂತೆ ಈ ಕಾಲಘಟ್ಟಕ್ಕೆ ನಾವು ಹೇಗೆ ಮನೆ ವಿನ್ಯಾಸವನ್ನು ನಾವು ಮಾರ್ಪಾಡು ಮಾಡ್ಕೊಳ್ಳಲಿಕ್ಕೆ ಬದಲಾಯಿಸ್ತೀವಿ. ಸೊ ಈ ಒಂದು ಸ್ವಯಂಚಾಲಿತ ವ್ಯವಸ್ಥೆ, ಸ್ಮಾರ್ಟ್ ಹೋಮ್ ಆಟೋಮೇಷನ್ ಅಂದರೆ ಏನು? ಇವಾಗ ನಾವು ಟೆಕ್ನಾಲಜಿ ಅಪ್ಗ್ರೇಡ್ ಆಗೋದನ್ನು ನೋಡ್ತಾ ಇದ್ದೀವಿ. ಇವಾಗ ಕಾರಲ್ಲಿ ಇರ್ಬೋದು, ಆಟೋಮೊಬೈಲ್ಸ್ ಇರ್ಬೋದು, ಫೋನ್ಸ್ ಇರ್ಬೋದು, ಎಲ್ಲ ಅಪ್ಗ್ರೇಡ್ ಆಗ್ತಾ ಇದೆ ಸೆಂಚುರಿ ತಕ್ಕಂಗೆ. ಹಾಗೆ ನಮ್ಮ ಆರ್ಕಿಟೆಕ್ಚರ್ ಫೀಲ್ಡ್ ಕೂಡ ಅಪ್ಗ್ರೇಡ್ ಆಗ್ತಾ ಬರ್ತಾ ಇದೆ. ಸೊ ಮುಂಚೆ ಒಂದು 10 years ಹಿಂದೆ ನಾವು ಹೋಮ್ ಆಟೋಮೇಷನ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದರಲ್ಲಿ ತುಂಬ ಮ್ಯಾನ್ಯುಯಲ್ ಸ್ವಿಚಸ್ ಆ ಥರ ಇತ್ತು. ಇವಾಗ ನೀವು ಕರ್ಟನ್ ಮೂವ್ ಮಾಡ್ಕೋಬೇಕು ಅಂದರೆ ನೀವು ಒಂದು ಸ್ವಿಚ್ ಪ್ರೆಸ್ ಮಾಡಿದ್ರೆ ಮೂವ್ ಆಗ್ತಿತ್ತು. ಬಟ್ ಇವಾಗ ಸ್ಮಾರ್ಟ್ ಆಟೋಮೇಷನ್ ಅಂದರೆ ನೀವು ಡಿವೈಸಸಲ್ಲಿ, IoT ಡಿವೈಸಸಲ್ಲಿ ನೀವು ಎಲ್ಲೇ ಇದ್ರೂ, ಮನೇಲಿ ಇರ್ರಿ ಅಥವಾ ಇರದೇ ಇದ್ರೂ ನೀವು ಬ್ಲೈಂಡ್ಸ್ ಕ್ಲೋಸ್ ಮಾಡ್ಬೋದು, ಲೈಟ್ಸ್ ಆಫ್ ಮಾಡ್ಬೋದು, ಫ್ಯಾನ್ಸ್ ಆಫ್ ಮಾಡ್ಬೋದು. ಸೊ ನೀವು ಮನೇಲಿ ಇದ್ರೂ ಕೂಡ ಇಲ್ಲದೇ ಇದ್ರೂ ಕೂಡ ಒಂದು ಟಚ್ಚಲ್ಲಿ ನಿಮಗೆ ಹೋಮ್ ಆಟೋಮೇಷನ್ ಆಕ್ಸೆಸ್ ಸಿಗುತ್ತೆ ಅಂದರೆ ದಟ್ ಇಸ್ ಸ್ಮಾರ್ಟ್ ಹೋಮ್ ಆಟೋಮೇಷನ್. ವಾವ್! ಕುಳಿತಲ್ಲಿ ನಾವು ಎಲ್ಲೇ ಇದ್ರೂ ಕೂಡ ಒತ್ತಡಕ್ಕೆ ಒಳಗಾಗ್ದೇನೆ ಸೊ ಮನೆಯ ಒಂದು ವಿನ್ಯಾಸವನ್ನು ನಮ್ಮ ಒಂದು ಒಂದು ಸ್ವಿಚ್ಚಿಂದ ನಾವು ಎಲ್ಲವನ್ನ ಬದಲಾವಣೆ ಮಾಡ್ಕೊಳ್ಬಹುದು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಕೆಲಸವನ್ನು ಬಹಳಷ್ಟು ಸುಲಭಗೊಳಿಸ್ತಾ ಇದ್ದೀರಾ ನೀವೆಲ್ಲ. ಓಕೆ ನಿಖಿಲ್, ಇವತ್ತಿನ ದಿನ ನಾವು ಈ ಸ್ವಯಂಚಾಲಿತ ವ್ಯವಸ್ಥೆ ಅಂತಂದರೆ ನಿಖರವಾಗಿ ತಿಳ್ಕೊಳ್ಬೇಕು ಅನ್ನೋದಾದರೆ ವಾಟ್ ಡಸ್ ಇಟ್ ಮೀನ್, ಲೈಕ್ ಹಾಗೆ ಸೊ ನಮಗೆ ಇವತ್ತಿನ ಜನರಿಗೆ ಯಾವ ರೀತಿ ಉಪಯುಕ್ತವಾಗಿದೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀರಾ? ಇವಾಗ ಹೋಮ್ ಆಟೋಮೇಷನ್ ಅಂದರೆ ನಮಗೆ ಹೆಸರಲ್ಲೇ ಗೊತ್ತಾಗುತ್ತೆ, ನಾವು ಏನು ಕೆಲಸ ಮಾಡ್ದೇನೆ ವಿ ಕ್ಯಾನ್ ಮನೇನ ಕಂಟ್ರೋಲ್ ಮಾಡ್ಕೋಬೋದು ಅಂತ. ಸೊ ಇವಾಗ ನಾವು ಮನೆಯಿಂದ ಹೊರಗಿದ್ದಾಗ ಮನೇಲಿ ಏನಾಗ್ತಿದೆ, ಫಾರ್ ಎಕ್ಸಾಂಪಲ್ ಲೈಟ್ಸ್ ಆನ್ ಮಾಡ್ಬೋದು ಕತ್ಲಾದ್ಮೇಲೆ. ಸೊ ಯಾರು ಮನೆಗೆ ಬಂದರೆ ಸೆಕ್ಯೂರಿಟಿ ಕ್ಯಾಮ್ರಲ್ಲಿ ನೋಡ್ಬೋದು ಯಾರು ಬಂದಿದ್ದಾರೆ ಅಂತ. ಮತ್ತು ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ಬೋದು. ನಮ್ಮ ಮನೆಗೆ ಬಿಸಿಲಿದಿರುತ್ತೆ, ನಮ್ಮ ಮನೆಗೆ ಹೋಗೋ ಅಷ್ಟೇ ಮನೆ ಕೂಲಿಂಗ್ ಮಾಡಿರ್ಬೋದು ನಮ್ಗೆ ಬೇಕಾಗಿರೋ ಟೆಂಪ್ರೇಚರ್ ಪ್ರಕಾರ. ಸೊ ಈ ಥರ ತುಂಬ ಫೀಚರ್ಸ್ ಇದೆ. ಸೊ ಲಿಸ್ಟ್ ತುಂಬ ಫೀಚರ್ಸ್ ಇದೆ. ಸೊ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇರ್ಬೋದು. ಸೊ ಆಟೋಮೇಷನ್ ಅಂದರೆ ಈ ಸ್ಟ್ಯಾಂಡರ್ಡ್ ಅಂತ ಏನಿಲ್ಲ. ಸೊ ನಿಮಗೆ ಬೇಸಿಕ್, ಫಾರ್ ಎಕ್ಸಾಂಪಲ್ ಲೈಟ್ಸ್ ಕಂಟ್ರೋಲ್ ಮಾಡೋದ್ರಿಂದ ಅದೊಂದೇ ಇರ್ಬೋದು. ಇಲ್ಲಾಂದರೆ ನಿಮ್ಮ ಎಂಟೈರ್ ಹೌಸು ನೀವು ಫೋನಿಂದ ಆ್ಯಪ್ ಇರುತ್ತೆ, ನೀವು ಫೋನಿಂದ ಎಂಟೈರ್ ಹೌಸ್ ಕಂಟ್ರೋಲ್ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಮನೇಲಿಲ್ಲ, ಸೊ ಆದರೆ ಲೈಟ್ಸ್ ಆನ್ ಆಗಿಲ್ಲ ಅಂದರೆ ಸುತ್ತ ಓಡಾಡೋರಿಗೆ ನಿಮ್ಮ ಮನೆ ಮೇಲೆ ಗಮನ ಇರುತ್ತೆ, ಲೈಟ್ಸ್ ಇಲ್ಲ ಅಂತ ಏನಾದರೂ ಈ ಕಳ್ತನ ಅದು ಇದು ಅಂತ. ಸೊ ನೀವು ಟೈಮ್ ಸೆಟ್ಟಿಂಗ್ ಮಾಡಿದರೆ ಸೊ 6 o'clock ಲೈಟ್ಸ್ ಆನ್ ಆಗುತ್ತೆ, ಕರ್ಟನ್ಸ್ ಕ್ಲೋಸ್ ಆಗುತ್ತೆ. ಸೊ ಜನಕ್ಕೆ ಗೊತ್ತಾಗುತ್ತೆ, ಯಾರು ಇಲ್ಲ ಅಂದ್ರೂ ಜನಕ್ಕೆ ಗೊತ್ತಾಗುತ್ತೆ ದಟ್ ಮನೇಲಿ ಯಾರು ಇದ್ದಾರೆ ಅಂತ. ಸೊ ಹೋಮ್ ಆಟೋಮೇಷನ್ ಬಂದು ಬರೀ ನಮ್ಮ ಫೀಚರ್ಸ್ ಬಗ್ಗೆ ಅಲ್ಲ, ಇಟ್ಸ್ ಆಲ್ಸೋ ಫಾರ್ ಸೆಕ್ಯೂರಿಟಿ ಪರ್ಪಸಸ್. ಓಕೆ, ಇನ್ನು ನಾವು ಮೋಹಿತ್ ಅವ್ರನ್ನ ಕೇಳಲೇಬೇಕು. ಅಂತಂದರೆ ಈ ಒಂದು ಸ್ಮಾರ್ಟ್ ಹೋಮ್ ಆಟೋಮೇಷನಲ್ಲಿ ಯಾವುದೆಲ್ಲ ಟೈಪ್ಸ್ಗಳಿದೆ, ಮತ್ತು ನಾವು ಇವಾಗ ಒನ್ ಪರ್ಸನ್ ಅದನ್ನು ನಾವು ಚೂಸ್ ಮಾಡಬೇಕು ಅಂತಂದರೆ ಹೌ ಡು ವಿ ಚೂಸ್ ದಟ್? See, there are two types of home automation right now what we are having in the field. So one is wireless, which we are inculcating in the design process itself. Okay. And the other one is retrofit. So some people want to go for the remodeling of their houses right away. So in that process, we can retrofit from little like from the LED lights to the fans to the curtains. These are the basic. But if you want to go for the entire home automation, you should go for wireless, which we are directly designing, inculcating in the design stage itself. Okay. ನಿಖಿಲ್, ನಾವೀಗ ಸ್ಮಾರ್ಟ್ ಹೋಮ್ ಆಟೋಮೇಷನ್ ಬಗ್ಗೆ ನಾವು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ ವೀಕ್ಷಕರಿಗೆ. ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ನಾವು ಇವತ್ತಿನ ಕಾಲಘಟ್ಟದಲ್ಲಿ ಬದುಕಬೇಕು. ಸೊ ಅದಕ್ಕೆ ತಕ್ಕಂತೆ ವಿನ್ಯಾಸವನ್ನು ಮಾಡ್ಕೊಳ್ಬೇಕು ಅಂತ ಆಸೆ ಆಗುತ್ತೆ, ಸಹಜ. ಆದರೆ ಎಲ್ಲೋ ಒಂದು ಕಡೆ ಅನಿಸುತ್ತೆ, ನಮಗೂ ಇಷ್ಟ ಆಗುತ್ತೆ ಈ ಒಂದು ಮಾಡರ್ನೈಜೇಷನ್ ಹಾಗೂ ಈ ಒಂದು ನವೀಕರಣ ಎಲ್ಲವನ್ನು ಕೂಡ ಮಾಡಿಸ್ಕೊಳ್ಬೇಕು ಅಂತ. ಆದರೆ ಎಲ್ಲೋ ಒಂದು ಕಡೆ ತಗುಲುವಂಥ ವೆಚ್ಚವೇನು, ಕಾಸ್ಟ್ ಏನಾಗಿರುತ್ತೆ ಸೊ ಅಂತ ಅನಿಸುತ್ತೆ. ಹೇಗಿರುತ್ತೆ? ಸೊ ನೀವು ಹೇಳ್ದಂಗೆ ಎಲ್ಲರೂ ಫಸ್ಟ್ ಮೈಂಡಲ್ಲಿ ಬರೋದು ಹೋಮ್ ಆಟೋಮೇಷನ್ ಅಂದರೆ ಇಟ್ಸ್ ಅನ್ ಎಕ್ಸ್ಪೆನ್ಸಿವ್ ಅಫೇರ್ ಅಂತ. ಸೊ ಆ್ಯಕ್ಚುಲಿ ಹೋಮ್ ಆಟೋಮೇಷನ್ ಟೋಟಲಿ ಡಿಪೆಂಡೆಂಟ್ ಆನ್ ಯುವರ್ ರಿಕ್ವೈರ್ಮೆಂಟ್.
ಸೊ ನೀವು ಸ್ಟಾರ್ಟಿಂಗಿಂದ ಬರೀ ನಿಮ್ಮ ಲೈಟ್ಸ್ ಕಂಟ್ರೋಲ್ ಮಾಡೋದ್ರಿಂದ ಡಿವೈಸಸ್ ನಿಮಗೆ 5,000 to 10,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ನಿಮ್ಮ ಇವಾಗ ಫಾರ್ ಎಕ್ಸಾಂಪಲ್ ವಾಯ್ಸ್ ಎನೇಬಲ್ಡ್ ಫ್ಯಾನ್ಸ್ ಇದೆ, ವಾಯ್ಸ್ ಎನೇಬಲ್ಡ್ ಕರ್ಟನ್ಸ್ ಇದೆ. ಸೊ ಆಲ್ ಡಿವೈಸಸ್ ನಿಮ್ಮ ರೆಟ್ರೋಫಿಟ್ ಡಿವೈಸಸ್ ಇವೆಲ್ಲ. ಸೊ ಇನ್ ಕೇಸ್ ನೀವು ಇನ್ನೂ ಫೀಚರ್ಸ್ ಬೇಕಂದರೆ ನೀವು ಆ್ಯಡ್ ಮಾಡ್ಕೊತ ಹೋದರೆ ಇಟ್ ಕ್ಯಾನ್ ಗೋ ಅಪ್ ಟು ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್ ಆಲ್ಸೋ. ನಾವು ಮಾಡಿರೋ ಪ್ರಾಜೆಕ್ಟ್ಸಲ್ಲಿ ಆಲ್ಮೋಸ್ಟ್ ಅಪ್ ಟು 1 crore ಹೋಮ್ ಆಟೋಮೇಷನ್ ಮಾಡಿರೋ ಎಕ್ಸಾಂಪಲ್ ಇದೆ. ಓಕೆ, ಅಂದ್ರೆ ನಮ್ಮ ಅವಶ್ಯಕತೆ ತಕ್ಕಂತೆ ಅದು ಒಂದು ಚಾರ್ಜಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಇವಾಗ ಫಾರ್ ಎಕ್ಸಾಂಪಲ್ ಹೋಮ್ ಆಟೋಮೇಷನ್ ಅಂತ ಕನ್ಸಲ್ಟೆಂಟ್ ಹತ್ರ ಹೋದ್ರೆ ಅವ್ರು ನಿಮಗೆ ತೋರಿಸ್ತಾರೆ ಏನೇನು ಫೀಚರ್ಸ್ ಇದೆ, ಏನೇನೆಲ್ಲ ಮಾಡ್ಬೋದು ಅಂತ ಮನೆಯಲ್ಲಿ. ಸೊ ನಿಮಗೆ ಬೇಕಾಗಿರೋ ಫೀಚರ್ಸ್ ನೀವು ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ತಕ್ಕದಂಗೆ ಅವರು ನಿಮಗೆ ಸಜೆಷನ್ ಕೊಡ್ತಾರೆ. ಓಕೆ, ಮತ್ತೊಂದು ಪ್ರಶ್ನೆ ಕೇಳಲೇಬೇಕು, ಯಾಕಂದ್ರೆ ಈಗ ಡೈಮೆನ್ಷನ್ಸ್ ತಕ್ಕಂತೆ ಏನಾದರೂ ರೇಟ್ ವೈಸ್ ಕೂಡ ವೇರಿ ಆಗುತ್ತಾ ಹೇಗೆ? ಸೊ ಫಾರ್ ಎಕ್ಸಾಂಪಲ್ ಚಿಕ್ಕ ಮನೆ ಅಂದರೆ ಒಂದು ಟೂ ಬೆಡ್ರೂಮ್ ಮನೆ. ಸೊ ನಿಮ್ಮ ಬೇಸಿಕ್ ಆ ಸೈಜ್ ಹೌಸ್ಗೆ ಬಜೆಟ್ ಬಂದು ಬೇಸಿಕ್ಲಿ ಲೈಟ್ಸ್ ಕಂಟ್ರೋಲ್, ಕರ್ಟನ್ ಕಂಟ್ರೋಲ್, ಫ್ಯಾನ್ ಕಂಟ್ರೋಲ್, ಜನರಲ್ ರಿಕ್ವೈರ್ಮೆಂಟ್ಸ್. ಸೊ ದೊಡ್ಡ ಮನೆಗೆ ಹೋದರೆ ನಮಗೆ ಬೇಕಾದ್ರೆ ಗೇಟ್ ಓಪನಿಂಗ್ ಇದೆ, ಆಟೋಮ್ಯಾಟಿಕ್ ಡೋರ್ ಓಪನಿಂಗ್ ಇರುತ್ತೆ, ಮತ್ತು ಮ್ಯೂಸಿಕ್ ಸಿಸ್ಟಮ್ ಪ್ಲೇ ಮಾಡ್ಬೋದು. ಸೊ ಈ ಥರ ಫೀಚರ್ಸ್ ಆ್ಯಡ್ ಆನ್ ಹೋಗ್ತಾ ಹೋಗುತ್ತೆ. ಓಕೆ, ಫೈನ್. ಸೊ ಬೇಸಿಕ್ ರಿಕ್ವೈರ್ಮೆಂಟಿಂದ ನಮಗೆ ಬೇಕಾದಂತಹ ಒಂದು ದುಬಾರಿ ವೆಚ್ಚದ ಕಡೆಗೂ ಕೂಡ ಗಮನವನ್ನು ತಗೊಳ್ಬಹುದು. ಸೊ ನಿಮ್ಮ ಮನೇಲಿ ಇಲ್ಲ ಅಂದ್ರೂ ನಿಮ್ಮ ಮನೆಯಲ್ಲಿ ಎಲ್ಲ ಕಂಟ್ರೋಲ್ ಮಾಡ್ಬೋದು ಇವಾಗ. ನಮ್ಮ ಕೆಲಸನ ಬಹಳಷ್ಟು ಕಡಿಮೆ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬಹುದು. ರೋಶ್ನಿ, ಈಗ ನಾವು ಇವನ್ನೆಲ್ಲ ಸ್ಟಾರ್ಟ್ ಮಾಡಬೇಕು, ಪ್ರಾರಂಭಗೊಳಿಸಬೇಕು ಅನ್ನೋದಾದರೆ ಯಾವೆಲ್ಲ ವಿಶೇಷವಾದಂಥ ಆದರ್ಶವಾದಂತಹ ಸಾಧನಗಳು, ಮೀನ್ಸ್ ಲೈಕ್ ಡಿವೈಸ್ಗಳು ಬೇಕಾಗುತ್ತೆ? ಅದೇ ಅವ್ರು ಹೇಳಿದಾಗೆ ಇದರಲ್ಲಿ 2 ವೆರೈಟಿ ಬರುತ್ತೆ. ಒಂದು ರೆಟ್ರೋಫಿಟ್ ಬರುತ್ತೆ, ಒಂದು ವೈರಿಂಗ್ ಸಿಸ್ಟಮ್ ಬರುತ್ತೆ. ಓಕೆ. ಸೊ ರೆಟ್ರೋಫಿಟ್ ಬಂದರೆ ನಿಮಗೆ ಜಾಸ್ತಿ ಇದು ಏನು ಬೇಕಾಗಿರಲ್ಲ. ಸೊ ಮನೆ ಆಗಿದ್ರೂ ಕೂಡ ಜಸ್ಟ್ ರೆನೋವೇಷನಲ್ಲಿ ಜಸ್ಟ್ ಆ ಗ್ಯಾಜೆಟ್ ಫಿಟ್ ಮಾಡಿದ್ರೆ ಆಯಿತು. ಬಟ್ ವೈರಿಂಗ್ ಅಂತ ಬಂದಾಗ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲೇ ನಾವು ಎಲೆಕ್ಟ್ರಿಕಲ್ ವೈರಿಂಗ್ ಎಲ್ಲ ಮಾಡ್ತಾ ಇರ್ತೀವಲ್ಲ, ಅದ್ರ ಜೊತೆಗೇ ನಾವು ಇದ್ರ ವೈರಿಂಗು ಕೂಡ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಫಿನಿಷಲ್ಲಿ ನೀವು ಜಸ್ಟ್ ಅದನ್ನ ಫಿನಿಶಿಂಗ್ ಮಾಡ್ಯೂಲ್ಸ್ ಅಷ್ಟು ಫಿಕ್ಸ್ ಮಾಡಿದ್ರೆ ನಿಮ್ಗೆ ಆಟೋಮೇಟೆಡಾಗಿ ಸಿಕ್ಬಿಡುತ್ತೆ. ಸೊ ಡಿಪೆಂಡ್ಸ್, ನೀವು 2 ವೆರೈಟಿ ಇದೆಯಲ್ಲ, ಸೊ ಯಾವ ವೆರೈಟಿಗೆ ನೀವು ಯಾವ ಸ್ಟೇಜಲ್ಲಿ ಮಾಡ್ತೀರಾ, ಇಟ್ಸ್ ಫ್ಲೆಕ್ಸಿಬಲ್ ಫಾರ್ ಬೋತ್. ಓಕೆ ಮೋಹಿತಾ, ಈಗ ನಾವು ಮಾಡರ್ನೈಜೇಷನ್ ತಕ್ಕಂತೆ, ಆಧುನಿಕತೆಗೆ ತಕ್ಕಂತೆ ನಾವು ಒಂದು ಜಾಗವನ್ನು ಸುಂದರಗೊಳಿಸಬೇಕು ಅನ್ನೋದಾದರೆ, ಸೊ ಇಡೀ ಜಾಗವನ್ನು, ಇಡೀ ಮನೆಯನ್ನು ನಾವು ನವೀಕರಣಗೊಳಿಸಬೇಕಾಗುತ್ತೆ, ಅಂದರೆ ರಿನೋವೇಟ್ ಮಾಡಬೇಕಾಗುತ್ತಾ ಹೇಗೆ? See now, right now, home automation is not a luxury product. Okay. Earlier it was, but right now it has become like a lifestyle. As Nikhil was telling, that now it has become, it is more sustainable to the people and affordable to people. So it can be done for the existing homes also, and also which is easily available. It can start from a basic light set, by a basic light control, dimmers, and to the high-end products where you can entirely lit up the entire room with the mood lighting. So it depends on how the client want for the existing home, also to renovate the home, whatever they want to do accordingly. ಓಕೆ, ಫೈನ್. ಸೊ ನಾನು ಮತ್ತೆ ಇದೇ ಪ್ರಶ್ನೆ ರೋಶ್ನಿ ನಿಮ್ಮನ್ನು ಕೇಳಬೇಕು ಅನ್ನೋದಾದರೆ, ಸೊ ನಾವು ಏನಾದರೂ ಆ ಫುಲ್ ಜಾಗವನ್ನು ನಾವೇನಾದರೂ ರಿನೋವೇಟ್ ಮಾಡಬೇಕು ಅಂತಂದರೆ ಎಲ್ಲವನ್ನ ಜಾಗವನ್ನು ಕೂಡ ನಾವು ತೆರವು ಮಾಡಬೇಕಾಗತ್ತಾ, ಅಥವಾ ಇರೋದ್ರಲ್ಲೇ ನಾವು ಅದನ್ನು ರಿನೋವೇಟ್ ಮಾಡ್ಬೋದಾ ಹೇಗೆ? ಇರೋದ್ರಲ್ಲಿ ರಿನೋವೇಟ್ ಮಾಡ್ಬೋದು, ಬಟ್ ಅದೇ ರೆಟ್ರೋಫಿಟ್ಟಿಂಗ್ ಅಂತ ಹೇಳ್ತೀವಲ್ಲ, ಸೊ ಇರೋದ್ರಲ್ಲೇ ಜಾಸ್ತಿ ಏನೂ ಡಿಸ್ಟರ್ಬ್ ಮಾಡ್ದೇನೆ ಜಸ್ಟ್ ಆ ಫಿಟ್ಟಿಂಗ್ಸ್ ಇನ್ಸ್ಟಾಲ್ ಮಾಡಿದ್ರೆ ನಿಮ್ಗೆ ಅಪ್ಲಯನ್ಸಸ್, ಗ್ಯಾಜೆಟ್ಸ್ ಎಲ್ಲ ನೀವು ಕಂಟ್ರೋಲ್ ತೊಗೋಬೋದು. ಬಟ್ ನೀವು ರೆನೋವೇಷನ್ ಬಿಗ್ಗರ್ ಸ್ಕೇಲಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ಆ ಸ್ಟೇಜಲ್ಲಿ ನೀವು ವೈರಿಂಗ್ ಸಿಸ್ಟಮ್ ಅಡಾಪ್ಟ್ ಮಾಡಿಕೊಂಡ್ರೆ ದಟ್ ಈಸ್ ಮೋರ್ ಕನ್ಸೀಲ್ಡ್. ಸೊ ಅದು ಅಂದರೆ ಆ್ಯಂಬಿಯನ್ಸ್ ಪ್ರಕಾರ ಅದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಪೂರ್ತಿ ನೀವು ತೆಗೆದು ಮಾಡಬೇಕು ಅಂತ ಇಲ್ಲ, ತೆಗೆದ್ರೇನು ಕೂಡ ಆಪ್ಷನ್ ಅದು ಕೂಡ ಅವೈಲೇಬಲ್ ಇದೆ. ಈ ಒಂದು ಸ್ಮಾರ್ಟ್ ಆಟೋಮೇಷನ್, ಸ್ವಯಂಚಾಲಿತ ವ್ಯವಸ್ಥೆ ಅನ್ನೋದು ದೊಡ್ಡ ದೊಡ್ಡ ಮನೆಗಳಿಗೆ ಮಾತ್ರ ಅನ್ವಯ ಆಗುತ್ತಾ ಹೇಗೆ ಅಂತ? ಖಂಡಿತವಾಗೂ ಇಲ್ಲ. ನೀವು ಒಂದು ಚಿಕ್ಕ ರೂಮ್ ಇಂದ ಹಿಡ್ಕೊಂಡು ದೊಡ್ಡ ಅಪಾರ್ಟ್ಮೆಂಟ್ಸ್ ಕೂಡ ಮಾಡ್ಬೋದು. ಸೊ ಸ್ಕೇಲ್ ಮ್ಯಾಟ್ರ್ ಆಗಲ್ಲ. ನೀವು ಯಾವುದೇ ಬಿಲ್ಡಿಂಗ್ ಇರಲಿ, ಯಾವುದೇ ಥರ ಹಾಸ್ಪಿಟಾಲಿಟಿ ಬಿಲ್ಡಿಂಗ್ ಇರಲಿ, ಕಮರ್ಷಿಯಲ್, ರೆಸಿಡೆನ್ಷಿಯಲ್, ಯಾವುದೇ ಕೂಡ ಇದ್ರೂ ಒಂದು ಚಿಕ್ಕ ರೂಮಿಂದ ಹಿಡ್ಕೊಂಡು ಫುಲ್ ಬಿಲ್ಡಿಂಗ್ವರೆಗೂ ನೀವು ಸ್ಮಾರ್ಟ್ ಆಟೋಮೇಷನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೋದು. GM ಪ್ರೆಸೆಂಟ್ಸ್ ಮಾಡರ್ನ್ ಹೋಮ್ಸ್ ಫಾರ್ ಬೆಟರ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ನಂತರ GM ಪ್ರೆಸೆಂಟ್ಸ್ ಮಾಡರ್ನ್ ಹೋಮ್ಸ್ ಫಾರ್ ಬೆಟರ್ ಲಿವಿಂಗ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಖಿಲ್, ಮೊದಲೆಲ್ಲ ಅಂದರೆ ನಾವು ಒಂದು ಮನೆಯನ್ನು ತುಂಬ ವರ್ಷಗಳ ಕಾಲ ನಾವು ಒಂದೇ ಮನೆಯಲ್ಲಿ ವಾಸ ಇದ್ದಾಗ ಒಂದು ರೀತಿ ಚೇಂಜಸ್ ಕೇಳ್ತಾ ಇದ್ರು, ಜನ ಮಾರ್ಪಾಡನ್ನು ಕೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಮನೆಯನ್ನು ಬದಲಾಯಿಸಬೇಕಂದ್ರೆ ಅದರ ಬಣ್ಣ ಅಥವಾ ಮನೆಯ ಒಂದು ವಸ್ತುಗಳನ್ನು ಮಾತ್ರ ಬದಲಾವಣೆ ಮಾಡಿಕೊಂಡು ಅವರು ಇರೋದ್ರಲ್ಲಿ ತೃಪ್ತಿ ಪಡ್ಕೋಬೇಕಾಯಿತು. ಬಟ್ ಕಾಲ ಬದಲಾಗಿದೆ, ತುಂಬಾ ಟೆಕ್ನಾಲಜೀಸ್ ಬಂದಿದೆ. ಸೊ ಹಾಗಾಗಿ ಎಷ್ಟೋ ಒಂದು ಡಿಕೆಡ್, ಒಂದು ದಶಕದ ಹಿಂದೆ ಇದ್ದಂತಹ ಒಂದು ವ್ಯವಸ್ಥೆ ಇವತ್ತಿನ ದಿನ ಎಷ್ಟರ ರೀತಿಯಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೋಮ್ ಆಟೋಮೇಷನ್ ಬಂದು 10 years ಮುಂಚೆನೂ ಇತ್ತು, 10 ವರ್ಷ ಮುಂಚೆನೂ ಇತ್ತು. ಸೊ ಆವಾಗ ಬಂದು ನಮಗೆ ಬೇಸಿಕ್ ಫೀಚರ್ಸ್ ಇತ್ತು, ವಿಡಿಯೋ ಡೋರ್ ಫೋನು ಮತ್ತು ಸೆಕ್ಯೂರಿಟಿ ಕ್ಯಾಮ್ರಾಸು ಮತ್ತು ಕರ್ಟನ್ ಕಂಟ್ರೋಲ್ಸ್. ಆದರೆ ಆವಾಗ ನಾವು ಮ್ಯಾನ್ಯಲ್ ಕಂಟ್ರೋಲ್ ಇತ್ತು, ಬಟನ್ಸ್ ಇತ್ತು, ಅದನ್ನು ಬಟನ್ಸಿಂದ ಕಂಟ್ರೋಲ್ ಮಾಡಬೇಕಿತ್ತು. ಸೊ ಇವಾಗ ಏನಾಗಿದೆ, ಎಲ್ಲ ಡಿಜಿಟಲೈಸ್ ಆಗಿದೆ. ಸೊ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಓದಿದ್ರೆ, ನಮ್ಮ ಫೋನಲ್ಲಿ ಆ್ಯಪ್ ಇದ್ದರೆ ಯು ಕ್ಯಾನ್ ಎಲ್ಲ ಕಂಟ್ರೋಲ್ ಮಾಡ್ಕೋಬೋದು. ಫೋನ್ ಇಲ್ಲ, ಐಪ್ಯಾಡ್, ಟ್ಯಾಬ್, ಲ್ಯಾಪ್ಟಾಪ್, ಎನಿ ಎಲೆಕ್ಟ್ರಿಕಲ್ ಡಿವೈಸ್ ನೀವು ಕನೆಕ್ಟ್ ಮಾಡಿಕೊಂಡು ಸರ್ವರ್ಗೆ ನೀವೇ ಫುಲ್ ಹೋಮ್ ಕಂಟ್ರೋಲ್ ಮಾಡ್ಕೋಬೋದು. ರೋಶಿನಿ, ಒನ್ಸ್ ಅಗೇನ್ ಆ ಒಂದು ದಶಕದ ಹಿಂದೆ ಇದ್ದಂತಹ ಒಂದು ಸ್ಮಾರ್ಟ್ ಆಟೋಮೇಷನ್ ಸೊ ಇವತ್ತಿನ ದಿನದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಂಡಿದೆ ಅಂತ ಅನ್ಸುತ್ತಾ? ಹೇಗೆ ಬದಲಾವಣೆ ಇದೆ, ತುಂಬ ಇವಾಲ್ವ್ ಆಗಿದೆ ಟೆಕ್ನಾಲಜಿ ವೈಸ್. ಸೊ ಆವಾಗ ನಿಮಗೆ 4 ಆಪ್ಷನ್ ಇದ್ದರೆ ಇವಾಗ ನಿಮಗೆ 10 ಆಪ್ಷನ್ ಸಿಗುತ್ತೆ. ಆವಾಗ ನೀವು ಕರ್ಟನ್ ಮೂವ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಕರ್ಟನ್ ಮೂವ್ ಮಾಡಬೇಕು ಅಂದರೆ ನೀವು ಒಂದು ಬಟನ್ ಇರ್ತಿತ್ತು, ನೀವು ಬಟನ್ ಪ್ರೆಸ್ ಮಾಡಿದ್ರೆ ತಾನೇ ಮೂವ್ ಆಗ್ತಿತ್ತು. ಬಟ್ ಇವಾಗ ಸ್ಮಾರ್ಟ್ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗಿಂದ ನೀವು ಕೂತ್ಕೊಂಡಲ್ಲೇ ಕರ್ಟನ್ ಮೂವ್ ಮಾಡ್ಕೋಬೋದು, ಅಥವಾ ಲೈಟ್ಸ್ ಆಫ್ ಮಾಡ್ಬೋದು, ಫ್ಯಾನ್ಸ್ ಆಫ್ ಮಾಡ್ಬೋದು. ಸೊ ದಿಸ್ ಇಸ್ ದ ಇವಾಲ್ವ್ಮೆಂಟ್. ಹಿಂದಿನ ದಶಕದಲ್ಲಿ ಆಗಿರೋದಕ್ಕೂ ಇವಾಗ ಆಗಿರೋದಕ್ಕೂ ತುಂಬ ಅಪ್ಗ್ರೇಡ್ ಆಗಿದೆ. ಸೊ ದಿಸ್ ಇಸ್ ಒನ್ ಆಫ್ ದ ಟೈಪಾಲಜಿ. ಸೊ ಚಾಯ್ಸಸ್ ಜಾಸ್ತಿ ಇದೆ ಇವಾಗ. ತುಂಬ ಹೌದು. ಎಸ್ ನಿಖಿಲ್, ಒನ್ಸ್ ಅಗೇನ್ ನಾವು ಮಾತನಾಡಬೇಕಂತಂದ್ರೆ ಈಗ ಈ ವಾಸ್ತುಶಿಲ್ಪಿಗಳನ್ನ ಭೇಟಿ ಮಾಡಬೇಕು ಅನ್ನೋದಾದರೆ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಅನ್ಸುತ್ತೆ, ಎಸ್ ಇಂಥ ಒಂದು ಟೆಕ್ನಾಲಜಿನ ನಾವು ಕೂಡ ಅಳವಡಿಸ್ಕೊಳ್ಬೇಕು. ಸೊ ವಿಶೇಷ ವಿನ್ಯಾಸದೊಂದಿಗೆ ಮನೆಯನ್ನು ಮಾರ್ಪಾಡು ಮಾಡ್ಕೋಬೇಕು ಅಂತ ಬಯಸೋದು ಸಹಜ. ಸೊ ಹಾಗಾಗಿ ನಿಮ್ಮನ್ನೆಲ್ಲ ಭೇಟಿ ಮಾಡಬೇಕು ಅನ್ನೋದಾದರೆ ಕನ್ಸಲ್ಟೇಷನ್ ನಿಮ್ಮ ಆಫೀಸ್ಗೆ ಬಂದು ಭೇಟಿ ಮಾಡಬೇಕಾ ಅಥವಾ ನೀವು ಸೆಲ್ಫ್ ಮನೆಗೆ ಹೋಗಿ ಭೇಟಿ ಮಾಡ್ಬೋದಾ? ಹೇಗೆ? ಇಲ್ಲ, ಇವಾಗ ಆ್ಯಸ್ ಅನ್ ಆರ್ಕಿಟೆಕ್ಟ್ ನಮಗೆ ಕ್ಲೈಂಟ್ಸ್ ಬಂತಾರೆ ಮನೆ ಕಟ್ಟಬೇಕು ಅಂತ. ಸೊ ಆವಾಗ ಅವ್ರ ರಿಕ್ವೈರ್ಮೆಂಟ್ ಹೇಳ್ತಾರೆ, ಆಟೋಮೇಷನ್ನು ನಾವು ಕೇಳಿದ್ದೀವಿ ಈ ಥರ ಏನೇನು ಮಾಡ್ಬೋದು ಅಂತ. ಸೊ ಆವಾಗ ನಾವು ಫಾರ್ ಎಕ್ಸಾಂಪಲ್ GM ಅಂತ ಆಟೋಮೇಷನ್ ಕಂಪ್ನೀಸ್ ತುಂಬ ಇದೆ, ಸಜೆಸ್ಟ್ ಮಾಡ್ತೀವಿ. ಸೊ ನಾವು ಅವರು ಡೆಮೋ ಫ್ಲ್ಯಾಟ್ ಥರ ಮಾಡೆಲ್ ಸೆಟಪ್ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋದರೆ ಎಲ್ಲ ಫೀಚರ್ಸ್ ಏನೇನಿದೆ ಎಲ್ಲ ಒಂಥರ ಮಾಕಪ್ ಥರ ಮಾಡಿರ್ತಾರೆ. ಸೊ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಕ್ಲೈಂಟು. ಸೊ ಅವರು ಇಷ್ಟ ಆಗಿರೋದನ್ನು ಹೇಳ್ತಾರೆ, ನಮಗೆ ಈ ಥರ ಬೇಕು, ಮನೇಲಿ ಈ ಫೀಚರ್ ಬೇಕು ಅಂತ. ಸೊ ಅದ್ರ ಪ್ರಕಾರ ಅವರೊಂದು ಎಸ್ಟಿಮೇಟ್ ಕೊಡ್ತಾರೆ ಎಷ್ಟಾಗ್ಬೋದು ಅಂತ. ಸೊ ಕ್ಲೈಂಟ್ ಆವಾಗ ಡಿಸೈಡ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಬಂದು ಆಟೋಮೇಷನ್ ಬಂದು ಎಷ್ಟೊಂದು ಜನ ಬರೀ ಡೆವಲಪ್ಡ್ ಪ್ಲೇಸಸ್, ಬರೀ ಸಿಟೀಸ್ ಇಲ್ಲ ದೊಡ್ಡ ಟೌನ್ಸಲ್ಲಿ ಅವೈಲೇಬಲ್ ಇರುತ್ತೆ ಅಂದ್ಕೊತಾರೆ. ಹಾಗೇನಿಲ್ಲ, ನಿಮ್ಗೆ ಇಂಟರ್ನೆಟ್ ಎಲ್ಲ ಆ್ಯಕ್ಸೆಸ್ ಇದೆಯೋ ಅಲ್ಲೆಲ್ಲ ಆಟೋಮೇಷನ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಒಂದು ಊರಲ್ಲಿ ಯಾವ ಮನೆ ಕಟ್ಕೊತಾ ಇದ್ದಾರೆ, ಬೇಸಿಕ್ ಆಟೋಮೇಷನ್ ಮಾಡ್ಕೋಬೇಕಂದ್ರೆ ಇಂಟರ್ನೆಟ್ ಆ್ಯಕ್ಸೆಸ್ ಇದ್ದರೆ ಐ ಕ್ಯಾನ್ ಆಲ್ವೇಸ್ ಗೋ ಅಡ್ವೆಂಟ್ ಆಟೋಮೇಷನ್. ಎಸ್, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳಬೇಕು ರೋಶಿನಿನ. ಈಗ ನಾವು ಒಂದು ವೆಹಿಕಲ್ ನಾವು ಡ್ರೈವ್ ಮಾಡ್ತೀವಿ ಅಂದರೆ ಒಂದು ಸ್ಪೀಡ್ ಲಿಮಿಟಲ್ಲಿ ಮಾಡ್ತೀವಿ. ಸೊ ಅದಕ್ಕೆ ಆದಂತಹ ಒಂದು ವೇಗದ ಪರಿಮಿತಿ ಇದ್ದೇ ಇರುತ್ತೆ. ಸೊ ಹಾಗೆ ಸ್ಮಾರ್ಟ್ ಆಟೋಮೇಷನ್ ನಾವು ಬಳಕೆ ಮಾಡಬೇಕು ಅನ್ನೋದಾದರೆ ವೇಗದ ಪರಿಮಿತಿ ಹೇಗಿರುತ್ತೆ? ಸ್ಪೀಡ್ ಲಿಮಿಟ್ ಯಾವ ಒಂದು ಇದರಲ್ಲಿ ನಾವು ಬಳಕೆ ಮಾಡಬೇಕು? ಇದೆಲ್ಲ ಮೋಟರೈಸ್ಡ್ ಮಷೀನ್ಸ್ ಅಲ್ವಾ, ಸೊ ಅದರದ್ದೇ ಆದಂಥ ಸ್ಪೀಡ್ ಇರುತ್ತೆ. ಸೊ ನೀವು ಡೆಮೋ ಮಾಕಪ್ ಈ ಥರ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಸ್ಪೀಡಲ್ಲಿ ಅದೇನಾಗುತ್ತೆ ಅಂತ. ನಿಖಿಲ್, ಇವಾಗ ನಾವು ಹೊರಗಡೆ ಹೋಗಿರ್ತೀವಿ, ಆ ಸಂದರ್ಭದಲ್ಲಿ ಒಂದು ಪವರ್ ಕೂಡ ಇರೋದಿಲ್ಲ, ಸೊ ಎಲೆಕ್ಟ್ರಿಕಲ್ ಪವರ್ ಇರೋದಿಲ್ಲ, ಜೊತೆಗೆ ನಾವು ಬಳಕೆ ಮಾಡಿದ ಇಂಟರ್ನೆಟ್ ಕೂಡ ಅಲ್ಲಿ ಬಳಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ? ಆಲ್ಟರ್ನೇಟಿವ್ ಆಪ್ಷನ್, ಪರ್ಯಾಯ ವ್ಯವಸ್ಥೆ ಏನು? ಹೋಮ್ ಆಟೋಮೇಷನ್ ಅಂದರೆ ಇಂಟರ್ನೆಟ್ಟಿಂದ ವರ್ಕ್ ಆಗೋದು. ಸೊ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂದರೂ ನಮಗೆ ಮ್ಯಾನ್ಯಲ್ ಸ್ವಿಚಸ್ ಇರುತ್ತೆ ಮನೆ ತುಂಬ. ಸೊ ಮ್ಯಾನ್ಯಲ್ ಸ್ವಿಚಸ್ಸಿಂದ ನಾವು ನಾರ್ಮಲ್ ಆಗಿ ಆಪ್ರೇಟ್ ಮಾಡ್ಕೋಬೋದು. ಪ್ಲಸ್ UPS ಇವಾಗ ವರ್ಕ್ ಆಗ್ತಿಲ್ಲ ಅಂದ್ರೂ ನಾರ್ಮಲ್ ಪವರ್ ಇದ್ದರೆ ವಿ ಕ್ಯಾನ್ ಆಲ್ವೇಸ್ ಆಕ್ಸೆಸ್. ಸೊ ಫುಲ್ ಪವರ್ ಕಟ್ ಆದಾಗ ನಾವು ಮ್ಯಾನ್ಯಲ್ ಆಪ್ಷನ್ ಸರಿ ಮಾಡಬೇಕು, ಮ್ಯಾನ್ಯಲ್ ಆಗಿ ಎಲ್ಲ ಆಕ್ಸೆಸ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಓಕೆ, ಸೊ ಅದಕ್ಕೇನಾದರೂ ಒಂದು ಟೈಮ್ ಡ್ಯೂರೇಷನ್ ಅಂತ ಇರುತ್ತಾ? ಟೈಮ್ ಡ್ಯೂರೇಷನ್ ಅಂತ ಏನಿಲ್ಲ. ಸೊ ಅಪ್ ಟು ನಿಮ್ಮ ಪವರ್ ರಿಟರ್ನ್ ಬರೋವರೆಗೂ ಮ್ಯಾನ್ಯಲ್ ಆಗಿ ಕಂಟ್ರೋಲ್ ಮಾಡ್ಕೋಬೋದು. ನೀವು ಪವರ್ ಇದ್ದಾಗ್ಲೂ ಫಾರ್ ಎಕ್ಸಾಂಪಲ್ ನಿಮ್ಮ ಡಿವೈಸ್ ಇವಾಗ ಫೋನಲ್ಲಿ ಕಂಟ್ರೋಲ್ ಮಾಡ್ತೀರಾ, ಫೋನ್ ಸ್ವಿಚ್ ಆಫ್ ಆಯ್ತು ಅಂದರೆ ನೀವು ಹೋಗಿ ಸ್ವಿಚಸ್ ಯೂಸ್ ಮಾಡ್ಕೋಬೋದು. ಯಾಕಂದ್ರೆ ನಾವು ಇದೆಲ್ಲ ಡಿವೈಸ್ಗಳನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡೋದು, ಆಲೋಚನೆ ಬರೋದೇ ಏನು ಅಂತಂದ್ರೆ ಎಲೆಕ್ಟ್ರಿಕಲ್ ಪವರ್ ಬಗ್ಗೆ. ಸೊ ಎಷ್ಟು ಕನ್ಸ್ಯೂಮ್ ಆಗುತ್ತೆ, ಒಂದು ಪಕ್ಷ ಅದು ವರ್ಕ್ ಆಗಲಿಲ್ಲ ಅಂತಂದ್ರೆ ಏನು ಮಾಡಬೇಕಾಗುತ್ತೆ, ಆಲ್ಟರ್ನೇಟಿವ್ ಏನಿರುತ್ತೆ? ಸೊ ಇದು ಆಲ್ವೇಸ್ ಮ್ಯಾನ್ಯಲ್ ಸ್ವಿಚಸ್ ಇರುತ್ತೆ, ಅದರಿಂದ ಕಂಟ್ರೋಲ್ ಮಾಡ್ಕೋಬಹುದು. ಎಸ್, ಸೊ ಈ ಒಂದು ಕಾರ್ಯಕ್ರಮನ ನಾವು ವೀಕ್ಷಣೆ ಮಾಡಬೇಕಾದ್ರೆ ಒಂದು ಪ್ರಶ್ನೆ ಮೂಡೋದು ಸಹಜ. ಯಾಕಂತಂದ್ರೆ ಈ ಸ್ಮಾರ್ಟ್ ಹೋಮ್ ಆಟೋಮೇಷನ್ ಅನ್ನೋದು ಕೇವಲ ಸಿಟಿ ಲಿಮಿಟ್ಸ್
ಜನಗಳಿಗೆ ಮಾತ್ರ ಅನ್ವಯ ಆಗುತ್ತಾ, ನಗರ ಪ್ರದೇಶಗಳಲ್ಲಿ ವಾಸ ಮಾಡೋರಿಗೆ ಮಾತ್ರನಾ, ಅಥವಾ ರಿಮೋಟ್ ಕಂಟ್ರೋಲ್ ಆ ರಿಮೋಟ್ ಏರಿಯಾದಲ್ಲಿ ಇರೋರಿಗೆ ಈ ಒಂದು ವ್ಯವಸ್ಥೆನ ಮಾಡಿಕೊಡ್ತೀರಾ, ನೀವು ಕೂಡ ಕನ್ಸಲ್ಟೇಷನ್ ನೀಡ್ತೀರಾ, ಹೇಗೆ? ಫಸ್ಟ್ ಆಫ್ ಆಲ್ ಆ ಥರ ಏನೂ ಇಲ್ಲ. ಸೊ ಲಿಮಿಟೇಷನ್ ಇಲ್ಲ. ನಿಮಗೆ ಎಲೆಕ್ಟ್ರಿಸಿಟಿ ಇಂಟರ್ನೆಟ್ ಸಿಗೋವರೆಗೂ ನೀವು ಹೋಮ್ ಆಟೋಮೇಷನ್ ಎಷ್ಟೇ ದೂರ ಇದ್ರೂ ಅಳವಡಿಸ್ಕೋಬಹುದು. ಸೊ ಕನ್ಸಲ್ಟೇಷನ್ ಅಂತ ಬಂದರೆ ನಾವು ರೀಜನ್ ವೈಸ್ ಆ ಥರ ಹಾಗೇನಿಲ್ಲ. ಸೊ ಎಲ್ಲೇ ಇದ್ರೂ ನಾವು ಯಾವುದೇ ಥರ ಪ್ರಾಜೆಕ್ಟ್ಸ್ ಇದ್ರೂ ತಗೋತೀವಿ. ಸೊ ತುಂಬ ವೈಡ್ ರೇಂಜಲ್ಲಿ ನಾವು ಆಟೋಮೇಷನ್ ಕೂಡ ನಾವು ಇನ್ವಾಲ್ವ್ ಮಾಡ್ಕೋಬೋದು. ಓಕೆ, ಫೈನಲಿ ಮೋಹಿತಾ, ಸೊ ಈ ಒಂದು ಸ್ಮಾರ್ಟ್ ಹೋಮ್ ಆಟೋಮೇಷನಿಂದ ಅಡ್ವಾಂಟೇಜಸ್ ಏನಾದರೂ ಇದೆಯಾ ಇವತ್ತಿನ ಜನರಿಗೆ? See, when everything is going advanced with the technology, we can't leave our homes behind. We also have to get forward with the technology. So once the technology has gone so much up right now, you can literally find your entire world in your one palm, in your mobile. So when we are talking about home automation, so when everything is inculcated in the mobile, so it's easy for us to access. It's like even though you're far away from the home, but you are with your home. So that's the tagline what I want to give. I think in the future stages, it will be so with the everyone in the entire world, I think they'll go for automation because that is spreading that fast. And it's easy for people to, access from wherever they are with terms of, lighting or security or safety. So I think home automation will help everyone to have a observant and a vigilance wherever they are. ಓಕೆ, ಸೊ ನಾವು ನಮ್ಮ ವೀಕ್ಷಕರಿಗೆ ನಿಕ್ಕಿಲ್ಲ, ಸೊ ಈ ಒಂದು ಸ್ಮಾರ್ಟ್ ಆಟೋಮೇಷನನ್ನು ನಾವು ಪ್ಲಸ್ ಪಾಯಿಂಟ್ಸ್ ಜಾಸ್ತಿ ಹೇಳಿದ್ದೀವಿ. ಯಾಕಂದರೆ ಎಲ್ಲೂ ಕೂಡ ಸೊ ನೀವು ಪವರ್ ಇಲ್ಲದಾಗ ಏನು ಮಾಡಬೇಕು, ಸೊ ಒಂದು ಪಕ್ಷ ಇಂಟರ್ನೆಟ್ ವರ್ಕ್ ಆಗಲಿಲ್ಲ ಅಂದಾಗ ಏನು ಮಾಡಬೇಕು, ಯಾವ ರೀತಿ ನಾವು ಅದನ್ನು ಮ್ಯಾನ್ಯುಲಿ ಕಂಟ್ರೋಲ್ ಮಾಡಬಹುದು, UPSನ ಯಾವ ಥರ ಬಳಕೆ ಮಾಡ್ಬೋದು, ಎಲ್ಲವನ್ನು ಕೂಡ ಪ್ಲಸ್ ಪಾಯಿಂಟಲ್ಲೇ ಮಾತಾಡಿದ್ದೀವಿ. ಸೊ ಬಟ್ ಈ ಒಂದು ಟೆಕ್ನಾಲಜಿನ ಜನಗಳು ಯಾಕೆ ಯೂಸ್ ಮಾಡ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವಾಗ ನಾವು ನೋಡ್ತಿದ್ರೆ ಎಲ್ಲ ಫೀಲ್ಡ್ಸಲ್ಲೂ ಟೆಕ್ನಾಲಜಿ ಪ್ರೋಗ್ರೆಸ್ ಆಗ್ತಿದೆ. ಸೊ ನಮ್ಮ ಮನೆ ಮಾತ್ರ ಏನಕ್ಕೆ ಹಿಂದೆ ಬಿಡಬೇಕು, ಸೊ ಅದನ್ನು ಮುಂದೆ ಪ್ರೋಗ್ರೆಸ್ ಮಾಡ್ಕೋಬೋದು. ಮತ್ತು ಆಟೋಮೇಷನ್ ಅಂದರೆ ಬರೀ ನಿಮ್ಮ ಲೈಟ್ಸು, ಕರ್ಟನ್ಸು, ಡೋರ್ ಕಂಟ್ರೋಲ್ ಮಾಡೋದಲ್ಲ, ತುಂಬ ಇದೆ. ಫಾರ್ ಎಕ್ಸಾಂಪಲ್, ನೀವು ಬೆಳಿಗ್ಗೆ ಸೀನ್ಸ್ ಅಂತ ಇದೆ, ಸೆಟ್ ಮಾಡಿದ್ರೆ ನೀವು ಬೆಳಿಗ್ಗೆ ಎದ್ದೊಳೋದು ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ 6 ಗಂಟೆಗೆ ಕರ್ಟನ್ಸ್ ಓಪನ್ ಆಗುತ್ತೆ, ಲೈಟ್ಸ್ ಆನ್ ಆಗುತ್ತೆ, ಸುಪ್ರಭಾತ ಬೇಕಾದ್ರೆ ಪ್ಲೇ ಮಾಡ್ಬೋದು. ಓಕೆ, ಸೊ ಮತ್ತು ನೀವು ಮೂವೀಸು ಫಾರ್ ಎಕ್ಸಾಂಪಲ್ ಮೂವಿ ಪ್ಲೇ ಮಾಡಿದರೆ ಆಟೋಮೆಟಿಕ್ಕಾಗಿ ಸೀನ್ ಸೆಟ್ ಮಾಡಿರ್ತೀರ ಆ ರೂಮ್ಗೆ, ಹೋಮ್ ಥಿಯೇಟರ್ದು ಲೈಟ್ಸ್ ಡಿಮ್ ಆಗುತ್ತೆ, ವಾಲ್ಯೂಮ್ ಜಾಸ್ತಿ ಮಾಡುತ್ತೆ. ಸೊ ಹಾಗಂತ ಲಿಮಿಟೇಷನ್ಸ್ ಅಂತ ಏನಿಲ್ಲ. ಮತ್ತು ಇನ್ನೊಂದು ನೀವು ನೋಡಬೇಕಂದ್ರೆ ಓನ್ಲಿ ಡ್ರಾಬ್ಯಾಕ್ ಇಸ್ ಜನನ ಸೋಂಬೇರಿ ಮಾರುತ್ತೆ ಅಷ್ಟೇ, ಅದೊಂದೇ ಡ್ರಾಬ್ಯಾಕ್ ಇರೋದು ಆಟೋಮೇಷನ್, ಮಿಕ್ಕಿದೆಲ್ಲ ಪ್ಲಸ್ ಪಾಯಿಂಟ್ಸ್. ಸೊ ಎಲ್ಲೂ ಕೂಡ ಅಂದರೆ 99% ನಮಗೆ ಪ್ಲಸ್ ಪಾಯಿಂಟ್ಸ್ ಇದೆ ಅಂತ ಹೇಳ್ಬೋದು. ಸೊ ನೀವೆಲ್ಲದಕ್ಕೂ ಮಿಗಿಲಾಗಿ ಏನಿದ್ರೆ ಮನೋರಂಜನೆ ಕೂಡ ನಾವು ಪಡ್ಕೊಳ್ಬೋದು ಅಂತ ಕೂಡ ಹೇಳ್ತಾ ಇದ್ದೀರಾ. ಮ್ಯೂಸಿಕ್ ಕಂಟ್ರೋಲ್ ಆಗ್ಬೋದು, ನಮ್ಗೆ ಇಷ್ಟವಾದಂತಹ ಮೂವಿನ ವಾಚ್ ಮಾಡೋದಿರಬಹುದು. ಸೊ ಇಟ್ ಕೈಂಡ್ ಆಫ್ ವಿ ಫೀಲ್ ಲೈಕ್ ಒಂದು ಥಿಯೇಟರ್ ಕೂತಿರೋಂಥ ಒಂದು ಅನುಭವ ಕೂಡ ಕೊಡುತ್ತೆ ಅಂತ ಹೇಳಿದ್ರೆ. ಬರೀ ಎಂಟರ್ಟೈನ್ಮೆಂಟ್ ಮತ್ತು ಈಸ್ ಆಫ್ ಆಕ್ಸೆಸ್ ಅಂತನೂ ಅಲ್ಲ, ಸೆಕ್ಯೂರಿಟಿ ವೈಸ್ ನೋಡಿದ್ರು ನಿಮ್ಗೆ ಆಟೋಮೇಷನ್ ಬಂದು ತುಂಬ ಯೂಸ್ಫುಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಹೊಸ ಟೆಕ್ನಾಲಜಿ ಬಂದು ಕಿಚನಲ್ಲಿ ಗ್ಯಾಸ್ ಲೀಕ್ ಆದ್ರೂ ಡಿಟೆಕ್ಟ್ ಮಾಡಿ ನಿಮ್ಮ ಡೋರ್ಸ್ ವಿಂಡೋಸ್ ಓಪನ್ ಅಪ್ ಮಾಡುತ್ತೆ. ಮತ್ತು ನೀವು ಇಂಟ್ರೂಡರ್ ಅಲಾರಮ್ ಸಿಸ್ಟಮ್ ಅಂತ ಇದೆ, ವಿಂಡೋ ಗ್ಲಾಸ್ ಬ್ರೇಕ್ ಮಾಡಿದರೆ ಡಿಟೆಕ್ಟ್ ಮಾಡಿ ಸೆನ್ಸರ್ಸು ಅಲಾರಮ್ ವಾರ್ನಿಂಗ್ ಕೊಡುತ್ತೆ. ಸೊ ಈ ಥರ ಸೆಕ್ಯೂರಿಟಿ ವೈಸ್ ಕೂಡ ತುಂಬ ಯೂಸ್ಫುಲ್ ಇದೆ ಆಟೋಮೇಷನ್. ಎಸ್, ಇದು ಕೇವಲ ಹಳೆಯ ಮನೆಗೆ ಹೊಸ ವಿನ್ಯಾಸವನ್ನು ಲುಕ್ ಕೊಡುವಂಥ ತಂತ್ರಜ್ಞಾನ ಮಾತ್ರ ಅಲ್ಲ, ನಮ್ಮ ಸುರಕ್ಷತೆ ಹಾಗೂ ಭದ್ರತೆಯ ದೃಷ್ಟಿಯಿಂದನೂ ಕೂಡ ವೆರಿ ಯೂಸ್ಫುಲ್, ಉಪಯುಕ್ತವಾಗಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಸ್ಮಾರ್ಟ್ ಹೋಮ್ ಆಟೋಮೇಷನ್ ಅಂದ್ರೇನು, ಈ ಟೆಕ್ನಾಲಜಿನ ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಇದರಿಂದ ನಮಗೆ ಉಪಯೋಗ ಯಾವುದೆಲ್ಲ ಸಿಗುತ್ತೆ, ಎಲ್ಲವನ್ನು ಕೂಡ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿನ ನಾವು ಸ್ಮಾರ್ಟ್ ಹೋಮ್ ಆಟೋಮೇಷನ್ನ ಯಾಕೆ ಬಳಕೆ ಮಾಡ್ಕೊಳ್ಬೇಕು, ನಮ್ಮ ಮನೆಯನ್ನು ವಿಶೇಷ ವಿನ್ಯಾಸದೊಂದಿಗೆ ಯಾಕೆ ಮಾರ್ಪಾಡು ಮಾಡ್ಕೊಳ್ಬೇಕು ಅಂತ ಸಾಕಷ್ಟು ವಿಷಯಗಳನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ವಿ. ಮುಂದಿನ ಸಂಚಿಕೆಯಲ್ಲಿ ಈ ವಿದ್ಯುತ್ ಸೌರ ದೀಪವನ್ನು ನಾವು ಬಳಸ್ಕೊಂಡು, ಅಂದರೆ ಬಲ್ಬನ್ನು ಉರಿಸಿ ಕೇವಲ ನಾವು ಒಂದು ಮನೆಯನ್ನು ನಾವು ಅಲಂಕರಿಸ್ತಾ ಇದ್ವಿ, ಇದನ್ನು ಹೊರತುಪಡಿಸಿ ಯಾವುದೆಲ್ಲ ವಿಧವಾದಂತಹ ವಿದ್ಯುತ್ ವ್ಯವಸ್ಥೆನ ನಾವು ಬಳಕೆ ಮಾಡಿಕೊಂಡು ಮನೆಯನ್ನು ಅಲಂಕೃತಗೊಳಿಸಬಹುದು, ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀವಿ ಮುಂದಿನ ಸಂಚಿಕೆಯಲ್ಲಿ.